ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಡಲಾಳ ಎನ್ನುವ ಈ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಒಡಲಾಳ ದೇವನೂರ ಮಹಾದೇವ ಅವರು ಬರೆದಿರುವಂತಹ ಒಂದು ನೀಳ್ಗತೆ ಅಥವಾ ಕಿರು ಕಾದಂಬರಿ ಅಂತ ಹೇಳ್ಬೋದು. ಈ ಹಿಂದೆ ನಾವು ದೇವನೂರ ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಆಸಕ್ತಿ ಇರೋರು ಅದನ್ನು ನೋಡಬಹುದು. ಈ ಕಾದಂಬರಿ ಒಡಲಾಳ ಇದು ಮೊದಲ ಬಾರಿಗೆ 1978ರಲ್ಲಿ ಪ್ರಕಟವಾಯಿತು. ಈ ಕಾದಂಬರಿಯಲ್ಲಿ ದೇವನೂರ ಮಹಾದೇವ ಅವರು ಸಾಕವ್ವ ಎನ್ನುವ ಮಹಿಳೆಯ ಕುಟುಂಬದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ಈ ದಲಿತ ಜೀವನದ ಸಂಘರ್ಷ ಏನಿದೆ ಅದನ್ನು ನಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಒಂದು ಕಾದಂಬರಿಯಲ್ಲಿ ಒಡಲಾಳ ಕಾದಂಬರಿಯ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಸಾಕವ್ವ ಎನ್ನುವ ವಯಸ್ಸಾದ ಮಹಿಳೆ, ಅವಳು ಕಷ್ಟಪಟ್ಟು ದುಡಿದು ತಾನು ಈಗ ಇರುವಂತಹ ಈ ತೊಟ್ಟಿ ಹಟ್ಟಿಯನ್ನು ಕಟ್ಟಿಸಿರ್ತಾಳೆ. ಅವಳಿಗೆ ಅದರ ಬಗ್ಗೆ ಹೆಮ್ಮೆ ಇರುತ್ತೆ. ಸಾಕವ್ವರ ಕುಟುಂಬ ಅಂತ ನೋಡಿದ್ರೆ ಅವಳಿಗೆ 5 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಈ ತೊಟ್ಟಿ ಹಟ್ಟಿ ಏನಿದೆ ಅದು ಈಗ 3 ಪಾಲಾಗಿರುತ್ತೆ. ಸಾಕವ್ವರ ಮೊದಲ ಮಗ ಕಾಳಣ್ಣ ಅಂತ, ಅವನಿಗೆ ಮದುವೆ ಆಗಿರುತ್ತೆ, ಮಕ್ಕಳಿರೋದಿಲ್ಲ. ಅವನು ಆ ಮನೆಯ ಒಂದು ಭಾಗದಲ್ಲಿ ವಾಸ ಮಾಡ್ತಾ ಇರ್ತಾನೆ. 2ನೇ ಮಗ ಸಣ್ಣಯ್ಯ ಅಂತ, ಅವನ ಮಡದಿ ಹೆಸರು ಚೆಲುವಮ್ಮ, ಅವರಿಗೆ 4 ಜನ ಮಕ್ಕಳು, ಅವರು ಆ ಮನೆಯ ಕಿರುಮನೆಯ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಾರೆ. 3ನೇ ಮಗ ಗುರುಸಿದ್ದು ಅಂತ, ಅವನಿಗೆ ಈ ನಡುಮನೆ ಪಾಲಾಗಿರುತ್ತೆ. ಸಾಕವ್ವನ ಮೊದಲ ಮಗಳು ಗೌರಮ್ಮ ಅಂತ, ಅವಳಿಗೆ ಮದುವೆಯಾಗಿ 2 ಗಂಡು ಮಕ್ಕಳು ಇರ್ತಾರೆ. ಅವಳ ಗಂಡ ಊರೂರು ಸುತ್ತ ಕೆಲಸ ಮಾಡ್ತಾ ಇರ್ತಾನೆ. ಆದ್ದರಿಂದ ಗೌರಮ್ಮ ತನ್ನ ಮಕ್ಕಳೊಂದಿಗೆ ತನ್ನ ತಾಯಿ ಮನೆಯಲ್ಲೇ ಇರ್ತಾಳೆ. ಗೌರಮ್ಮನ ಮೊದಲ ಮಗ ಅವನು ಒಬ್ಬ ರೋಗಿ, ಯಾವಾಗಲೂ ದುಪ್ಪಟ್ಟಿ ಹೊತ್ಕೊಂಡು ಆ ಮನೆಯ ಒಂದು ಭಾಗದಲ್ಲಿ ಅವನು ಕುಳಿತಿರ್ತಾನೆ. ಆದ್ದರಿಂದ ಅವನಿಗೆ ದುಪ್ಪಟಿ ಕಮಿಷನರ್ ಅಂತ ಒಂದು ಅಡ್ಡ ಹೆಸರು ಇಟ್ಬಿಟ್ಟಿರ್ತಾನೆ. 2ನೇ ಮಗ ಶಿವು ಅಂತ, ಅವನು 3ನೇ ತರಗತಿಯಲ್ಲಿ ಓದ್ತಾ ಇರ್ತಾನೆ. ಸಾಕವ್ವನ ಕೊನೆಯ ಮಗಳು ಪುಟ್ಟಗೌರಿ ಅಂತ, ಅವಳಿಗಿನ್ನ ಮದುವೆ ಆಗಿರೋದಿಲ್ಲ. ಇದು ಸಾಕವ್ವನ ಕುಟುಂಬ. ಸಾಕವ್ವನಿಗೆ 4 ಎಕರೆ ಜಮೀನಿರುತ್ತೆ. ಆದರೆ ಸರಿಯಾಗಿ ಮಳೆ ಇಲ್ಲದೇ ಇರೋದರಿಂದ ವ್ಯವಸಾಯ ಮಾಡೋಕ್ಕಾಗ್ತಾ ಇರೋದಿಲ್ಲ. ಮತ್ತು ಕೆಲವೊಂದು ಕೋಳಿ ಹುಂಜ ಇದನ್ನೆಲ್ಲ ಇಟ್ಕೊಂಡಿರ್ತಾಳೆ. ಇವರೆಲ್ಲರೂ ಕೂಲಿ ಕೆಲಸಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಅದರಲ್ಲಿ ಈ ಗುರುಸಿದ್ದು 3ನೇ ಮಗ ಇದ್ದಾನಲ್ಲ, ಅವನು ಸ್ವಲ್ಪ ಈ ಲೋಕಜ್ಞಾನ ಅಂದರೆ ಹೊರಗಡೆ